ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರಪುರುಷ, ಸ್ತ್ರೀ ಕುಲೋದ್ಧಾರಕ, ಮನುಕುಲೋದ್ಧಾರಕ, ಮಹಾಮಾನವತವಾದಿ ಅಪ್ಪ ಬಸವಣ್ಣನವರನ್ನು, ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸಿ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಬರುತ್ತೆ. ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಸ್ಮೃತಿ ಶುದ್ಧಿ, ಸ್ಮೃತಿ ಶುದ್ಧೌ ಧ್ರುವ ಶುದ್ಧಿ, ಸ್ಮೃತಿ ಲಂಭಿನಾಂ ಶ್ರುತಿ ಲಂಭಿ ಗ್ರಂಥಿನಾಂ ಸರ್ವಮೋಕ್ಷಃ. ಇದು ಏನಪ್ಪ ಹೇಳುತ್ತಂದ್ರೆ, ಆಹಾರದಿಂದ ಮನಸ್ಸಿನ ಶುದ್ಧಿಯ ಕಡೆಗೆ. ಅಂದ್ರೆ ಆಹಾರ ನೋಡ್ರಿ, ಇಲ್ಲಿ ಬರೀ ಆಹಾರ, ನಾವು ಹೊಟ್ಟೆ ಕೊಡುವಂಥ ಆಹಾರ ಬಗ್ಗೆ ಹೇಳಲ್ಲ ಅವರು, ಒಂದಕ್ಕೊಂದು ಲಿಂಕ್ ಇದೆ ಇಲ್ಲಿ. ಆಹಾರದಿಂದ ಮನಸ್ಸಿಗೆ, ಮನಸ್ಸಿನಿಂದ ಚಿತ್ತಕ್ಕೆ, ಚಿತ್ತದಿಂದ ದೇಹಕ್ಕೆ, ಒಟ್ಟಾರೆ ನಮ್ಮ ಸಮಗ್ರ ಆರೋಗ್ಯಕ್ಕೆ. ಆರೋಗ್ಯವು, ಸಮಗ್ರ ಆರೋಗ್ಯಕ್ಕೆ ಆಹಾರವು ಒಂದು ಔಷಧಿ ಥರ ಕೆಲಸ ಮಾಡುತ್ತೆ. ಒಂದೊಂದು ಸಂದರ್ಭದಲ್ಲಿ ಆಹಾರವು ನಮಗೆ ಅನಾರೋಗ್ಯವನ್ನು ಕೂಡ ತಂದುಕೊಡುತ್ತೆ. ಅದಾಗದೆ ತಂದುಕೊಡಲ್ಲ ಅಲ್ವಾ, ನಾವು ಆಗಿ ನಾವೇ ತಂದುಕೊಳ್ತೀವಿ. ಯಾಕಂದರೆ ಆಹಾರ ಸೇವನೆ ಹೆಚ್ಚು ಕಡಿಮೆ ಮಾಡೋದ್ರಿಂದ, ತುಂಬ ಕಡಿಮೆ ಮಾಡೋದ್ರಿಂದ, ತುಂಬ ಜಾಸ್ತಿ ಮಾಡೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇರ್ತೀವಿ. ಈ ಶ್ಲೋಕದಲ್ಲಿ ಆಹಾರವು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನಮ್ಮ ಮನಸ್ಸಿನ ಶುದ್ಧಿಗೆ. ಮನಸ್ಸು ಶುದ್ಧವಾಗಿದ್ಬಿಟ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಒಟ್ಟಾರೆ ಸಮಗ್ರ, ಕೇವಲ ನಾವು ಆಹಾರವನ್ನೇ ತೆಗೆದುಕೊಂಡಾಗ, ಸಾಮಾನ್ಯವಾಗಿ ಪ್ರತಿಯೊಬ್ಬರು 5 ರೀತಿಯ ಆಹಾರವನ್ನು ಕೊಡ್ತಾ ಇರ್ತೀವಿ. ಅಂದರೆ ಹೊಟ್ಟೆ ಕೊಡೋದಲ್ಲ, ನಮ್ಮ ಸಮಗ್ರ ಆರೋಗ್ಯದ ಪರಿಕಲ್ಪನೆಯಲ್ಲಿ 5 ರೀತಿ. ಅಂದರೆ ಪಂಚೇಂದ್ರಿಯಗಳು ಇರ್ತಾವಲ್ಲ, ಕಣ್ಣು ನೋಡೋದ್ರ ಮೂಲಕ ಆಹಾರ ಕೊಡ್ತೀವಿ, ಕಿವಿ ಶಬ್ದವನ್ನು ಕೇಳೋದ್ರ ಮೂಲಕ ಆಹಾರ ಕೊಡ್ತಾ ಇರ್ತೀವಿ, ಮೂಗು ವಾಸನೆಯಿಂದ ಕೊಡ್ತಾ ಇರ್ತೀವಿ, ನಾಲಿಗೆ ರುಚಿಯ ಮೂಲಕ ತಿನ್ನೋದ್ರ ಮೂಲಕ ಕೊಡ್ತಾ ಇರ್ತೀವಿ, ಇನ್ನೊಂದು ಚರ್ಮ ಸ್ಪರ್ಶದ ಮೂಲಕ ಕೊಡ್ತಾ ಇರ್ತೀವಿ. ಇವುಗಳು ಕೂಡ ತುಂಬ ಪ್ರಮುಖ ಪಾತ್ರವನ್ನು ನಮ್ಮೆಲ್ಲರ ಆರೋಗ್ಯದಲ್ಲಿ ವಹಿಸುತ್ತವೆ. ಇದನ್ನು ಹೊರತಾಗಿಯೂ ಕೂಡ ನಮಗೆ ಭಗವಂತ ಕೊಟ್ಟು ಕಳಿಸಿದಾನಲ್ಲ, ಏನದು? ಹೊಟ್ಟೆ. ಸೊ ಹೊಟ್ಟೆಗೆ ನಾವು ಆಹಾರವನ್ನು ಕೊಡ್ತಾ ಇರ್ತೀವಿ. ಯಾವತ್ತಿಂದ ಈ ಭೂಮಿಗೆ ಬಂದಾಗಿಂದ ಹೋಗೋವರೆಗೂ ಕೊಡ್ತಾ ಇರ್ತೀವಿ. ಈ ಒಂದು ಸಂದರ್ಭದಲ್ಲಿ ನಾವೇನು ಹೊಟ್ಟೆಗೆ ಒಳಗಡೆ ಇಂಟೇಕ್ ಏನು ಕೊಡ್ತೀವಲ್ಲ, ಅದರಲ್ಲಿ ಪ್ರಮುಖವಾಗಿ 4 ಮುಖ್ಯ ಅಂಶಗಳನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಸತ್ವ ಅಂತ ಹೇಳ್ತಾರೆ, ಸ್ಮೃತಿ ಅಂತ ಹೇಳ್ತಾರೆ ಅಲ್ವಾ. 4 ಅಂಶಗಳು ಯಾವುವು ಅಂತ ನಾವು ನೋಡಿದಾಗ, ಪ್ರಮುಖವಾಗಿ ಆಹಾರದ ಮೂಲ. ಆಹಾರದ ಮೂಲ ಅಂದ ತಕ್ಷಣ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡೋದಲ್ಲ. ನಾವು ಆಹಾರ ತಯಾರು ಮಾಡ್ತೀವಿ, ಒಂದು ಮನೆ ಅಂತ ತಿಳ್ಕೊಳ್ರಿ, ಮಹಾಮನೆ ಅಂತ ತಿಳ್ಕೊಳ್ರಿ ಅಲ್ವಾ, ಯಾವುದೇ ಒಂದು ಹೋಟೆಲ್ ಅಂತ ತಿಳ್ಕೊಳ್ರಿ. ಮೂಲ ಅಂದರೆ ಹೋಟೆಲಿಂದ ಬಂತ, ಮನೆಯಿಂದ ಬಂತ ಅಲ್ಲ, ಅಲ್ಲಿ ತಯಾರು ಮಾಡ್ತಕ್ಕಂಥ ವ್ಯಕ್ತಿಗಳು, ಜನರು ಏನಿರ್ತಾರಲ್ಲ, ಅವರ ಮನಸ್ಥಿತಿ ಹೇಗಿರುತ್ತೆ. ಇಲ್ಲಿ ಆಹಾರವನ್ನ, ಪ್ರಸಾದವನ್ನ ತಯಾರು ಮಾಡುವಂತಹ ವ್ಯಕ್ತಿಗಳ
ಮನಸ್ಥಿತಿ ಅವರು ಸಂತೋಷವಾಗಿ ಮಾಡ್ತಾ ಇದ್ದಾರಾ? ಇವಾಗ ನಾವು ಯಾವುದೇ ಒಂದು ಕಾಯಕ ತಗೊಳ್ರಿ, ಅಥವಾ ಏನೋ ಒಂದು ಸಂಗೀತ ಕೇಳ್ತಾ ಇದೀವಿ ಅಂತ ತಿಳ್ಕೊಳ್ರಿ. ಆ ಕೇಳುವಾಗ ನಮಗೆ ಸಂತೋಷ ಇದ್ರೆ ಮಾತ್ರ ಆ ಹಾಡಿನ ಅರ್ಥ, ಅದ್ರದ್ದು ಸಂಗೀತ, ಅದ್ರದ್ದು ಲಯ ಎಲ್ಲ ನಮಗೆ ಗೊತ್ತಾಗುತ್ತೆ, ಕಲ್ತ್ಕೊಂಡ್ಬಿಡ್ತೀವಿ. ಸೊ ಅದರಲ್ಲಿ ನಮಗೆ ಖುಷಿ ಇರಲಿಲ್ಲ ಅಂದ್ರೆ, ನಾವು ಅದರಲ್ಲಿ ಇನ್ವಾಲ್ವ್ ಆಗ್ಲಿಲ್ಲ ಅಂದ್ರೆ ಅದ್ರದ್ದು ಅರ್ಥನೂ ಗೊತ್ತಾಗಲ್ಲ, ಅದು ನಮಗೆ ಬಾಹ್ಯಾಟನೂ ಆಗಲ್ಲ, ಅದು ನಮಗೆ ಸಂತೋಷನೂ ಕೊಡಲ್ಲ ಅಲ್ವಾ? ಅದೇ ರೀತಿ ಇವಾಗ ಪ್ರಸಾದವನ್ನ ತಯಾರು ಮಾಡ್ತಕ್ಕಂತಹ ವ್ಯಕ್ತಿಗಳ ಮನಸ್ಥಿತಿ, ಅವ್ರು ನಿಜವಾಗ್ಲೂ ಸಂತೋಷದಿಂದ, ಆತ್ಮ ಸಂತೋಷದಿಂದ, ಪ್ರೀತಿಯಿಂದ ಆ ಪ್ರಸಾದವನ್ನ ತಯಾರು ಮಾಡ್ತಿದ್ದಾರಾ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಸೊ ಅವರಲ್ಲಿ ಏನು ಒಳಗಡೆ ಇರ್ತಾವಲ್ಲ, ಚಿತ್ತ, ಮನ, ಬುದ್ಧಿ, ಅಹಂಕಾರ, ಕೆಲವೊಂದು ಅಂತಃಕರಣಗಳಿರ್ತಾವ, ಕೆಲವೊಂದು ಸ್ವಭಾವಗಳಿರ್ತಾವ. ಅವರ ಸ್ವಭಾವ, ಅವರು ಪ್ರಸಾದ ತಯಾರು ಮಾಡುವಾಗ ಅವರ ಮನಸ್ಥಿತಿ ಹೇಗಿರುತ್ತೆ? ಸಂತೋಷದಿಂದ, ಒಂದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ತುಂಬಾ ಒಂದು ಒಳ್ಳೆಯ ಮನೋಭಾವದಿಂದ ತಯಾರು ಮಾಡಿದಾಗ, ಅವರು ಮಾಡಿರ್ತಕ್ಕಂಥ ಆಹಾರವನ್ನ ನಾವೆಲ್ಲರೂ ಸೇವನೆ ಮಾಡಿದಾಗ ನಮಗೆ ಒಳ್ಳೇದಾಗತ್ತೆ. ಅಂದ್ರೆ ಆ ಆಹಾರವು ನಮಗೆ ಆರೋಗ್ಯವನ್ನ, ಒಳ್ಳೇದಂದ್ರೆ ದೊಡ್ಡ ಸಂಪತ್ತು ತಂದು ಕೊಡುತ್ತೆ ಅಂತಲ್ಲ, ನಾವು ಸೇವನೆ ಮಾಡಿರ್ತಕ್ಕಂಥ ಆಹಾರ ನಮಗೆ ಒಳ್ಳೆಯ ಆರೋಗ್ಯವನ್ನ ತಂದು ಕೊಡುತ್ತೆ, ರಕ್ತವಾಗಿ ಕನ್ವರ್ಟ್ ಆಗುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ. ಇದು ಆಯುರ್ವೇದದಲ್ಲಿ ಸಾಬೀತಾದಂತಹ ವಿಷಯ. ನಾವು ಸಾಕಷ್ಟು ಪ್ರವಚನಗಳಲ್ಲಿ ನಮ್ಮ ಗುರುಗಳೇ ಹೇಳ್ತಾ ಇರ್ತದನ್ನ ನಾವು ಕೇಳ್ತಾ ಇರ್ತೀವಿ. ಅಂದ್ರೆ ಪ್ರಸಾದ ತಯಾರು ಮಾಡುವಂತಹ ಮನಸ್ಥಿತಿ ತುಂಬಾ ಶುದ್ಧವಾಗಿರ್ಬೇಕು. ಶುದ್ಧ ಅಂದ್ರೆ ಬರೀ ನಮ್ಮ ಬಟ್ಟೆ ಇರಬಹುದು, ದೈಹಿಕವಾಗಿ ಹೊರಗಿನ ಶುದ್ಧತೆಯಲ್ಲ, ಒಳಗೂ ಕೂಡ ಶುದ್ಧವಾಗಿಟ್ಕೊಂಡು ಸಂತೋಷವಾಗಿ ಈ ಪ್ರಸಾದ ಮಾಡುವಂತ ಕೆಲಸ ಆ ಪರಮಾತ್ಮನ ಸೇವೆ ಅನ್ಕೊಂಡು ಮಾಡಿದಾಗ, ಅವರು ಮಾಡಿದಂತಹ ಆಹಾರವನ್ನ ನಾವೆಲ್ಲರೂ ಸೇವನೆ ಮಾಡಿದಾಗ ನಮಗೆ ಆರೋಗ್ಯ ಲಭಿಸುತ್ತೆ, ಒಳ್ಳೇದಾಗುತ್ತೆ. ಸೊ ಅಲ್ಲಿ ಪ್ರಸಾದ ತಯಾರು ಮಾಡ್ತಾ ಇರ್ತಾರಲ್ಲ, ಅವರ ಒಂದು ಸ್ವಭಾವ ಅವೆಲ್ಲವೂ ಆ ಪ್ರಸಾದದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನ ನಾವು ಸೇವನೆ ಮಾಡುವಾಗ ನಮಗೂ ಕೂಡ ಅದರದ್ದು ಲಾಭ ಗೊತ್ತಾಗುತ್ತೆ, ಲಾಭ ಬರುತ್ತೆ. ಅವ್ರೇನಾದ್ರೂ ಕೆಟ್ಟ ಉದ್ದೇಶ ಇಟ್ಕೊಂಡು, ಅಯ್ಯೋ ಮಾಡ್ಬೇಕಲ್ಲಪ್ಪ, ಯಾಕಾದ್ರೂ ಇಲ್ಲಿ ಕೆಲ್ಸಕ್ಕೆ ಸೇರಿದ್ನೋ, 3 ಹೊತ್ತು ಮಾಡೋದೇ ಆಯ್ತು ಅಂತ ಅನ್ಕೊಂಡ್ವಿ ಅಂತ ತಿಳ್ಕೊಳ್ರಿ, ಮಾಡಿದಂಥ ಆಹಾರದಲ್ಲಿ ನಮಗೆ ಏನು ಸತ್ವ, ನಮಗೆ ಆರೋಗ್ಯಕ್ಕೆ ಪೂರಕವಾದ ಸತ್ವ ಅವ್ರಿಗೂ ಸಿಗೋದಿಲ್ಲ, ಸೇವನೆ ಮಾಡ್ತಿರ್ತಕ್ಕಂಥ ಜನರಿಗೂ ಸಿಗೋದಿಲ್ಲ. ಇನ್ನು ಇದು ಒಂದು. ಇನ್ನು ಎರಡನೇ ವಿಷಯಕ್ಕೆ ಬಂದ್ರೆ ಆಹಾರದ ಮೂಲ. ಆಹಾರದ ಮೂಲ ನೋಡಿದ್ವಿ. ಆಹಾರದ ಮೊತ್ತ ಅಂದ್ರೆ ಕ್ವಾಂಟಿಟಿ. ನಾವು ಆಹಾರ ಸೇವನೆ, ನಾ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ನಮಗೆ ಇನ್ನೂ ಹಸಿವು, ಇನ್ನೂ 2 ತುತ್ತು ನಾವು ಬೇಕಪ್ಪ, ಇನ್ನೂ ಏನೋ ತಿನ್ಬೇಕು ಅನಿಸ್ತಿದೆ, ಆವಾಗ್ಲೇ ನಾವು ಪ್ರಸಾದ ಸೇವನೆಯನ್ನ ನಿಲ್ಲಿಸ್ಬೇಕು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಎಲ್ಲ ನಿಸರ್ಗೋಪಚಾರ ತಜ್ಞರು ಹೇಳ್ತಾರೆ. ಅಂದ್ರೆ ನಾವು ಏನ್ ಮಾಡ್ತೀವಿ, ನಮ್ಮ ಆತ್ಮೀಯರ ಜೊತೆ ಕೂತ್ಕೊಂಡು ತಿನ್ನುವಾಗ ಅಥವಾ ನಮಗಿಷ್ಟವಾದ ತಿಂಡಿ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ತಿಂದ್ಬಿಡ್ತೀವಿ. ಸೊ ಅವಾಗ ಜಾಸ್ತಿ ತಿಂದಾಗ ಏನಾಗುತ್ತೆ, ಮತ್ತೆ ನಾವು ಮಧ್ಯಾಹ್ನ ಪ್ರಸಾದ ಟೈಮ್ಗೆ ಮತ್ತೆ ಪ್ರಸಾದ ಸೇವನೆ ಮಾಡಿದಾಗ, ಅವಾಗ ನಮಗೆ ಒಳ್ಳೆ ಹಸಿವು ಆಗದೆ ಇದ್ದಾಗ, ಏನು ಆಹಾರ ಸೇವನೆ ಮಾಡ್ತಿರ್ತೀವಿ, ತೆಗೆದುಕೊಂಡಂತ ಆಹಾರ ಜೀರ್ಣ ಆಗದೆ ಇದ್ದಾಗ ಅದು ನಮಗೆ ರೋಗಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದೇ ದಿನಕ್ಕೆ ಆಗೋದಿಲ್ರಿ ಇದು, ದಿನಂಪ್ರತಿ ನಾವು ಮಾಡ್ತಾ ಇರ್ತೀವಿ ತಪ್ಪನ್ನ, ನಮಗ್ ಗೊತ್ತಿರೋದಿಲ್ಲ. ನಮಗೆ ಇವತ್ತು ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ, ನಮಗೇನು ಆರೋಗ್ಯ ತೊಂದರೆ ಆಗಲ್ಲ. ಸ್ವಲ್ಪ ದಿನ ಆದ್ಮೇಲೆ ಒಳಗಡೆ ಜೀರ್ಣಕ್ಕೆ ಅವಕಾಶ ಆಗ್ದಿರ ಒಳಗಡೆ ಆಹಾರ ಸಂಗ್ರಹಣೆ ಆಗ್ತಾ ಹೋಗುತ್ತೆ ಕರಳಲ್ಲಿ, ದೊಡ್ಡ ಕರಳಲ್ಲಿ. ಅದು ನಮಗೆ ರೋಗದ ಸೂಚನೆ ಕೊಡ್ತಾ ಇರುತ್ತೆ, ಆದ್ರೂ ಕೂಡ ನಾವು ಪ್ರಿಕಾಷನ್ ತಗೊಳ್ಳಲ್ಲ. ಸೊ ಅವಾಗ ನಮ್ಮ ಆರೋಗ್ಯ ಕೆಡ್ತಾ ಹೋಗುತ್ತೆ. ಮೊತ್ತ ಅಂದ್ರೆ ಇಲ್ಲಿ ಆಯುರ್ವೇದದಲ್ಲಿ ಹೇಳ್ತಾರೆ, ಪೂರ್ಣ ಹೊಟ್ಟೆಯಲ್ಲಿ, ನಮ್ಮ ಹೊಟ್ಟೆ ಏನಿರುತ್ತಲ್ಲ, ಆ ಹೊಟ್ಟೆಯಲ್ಲಿ ಅರ್ಧ ಭಾಗ ಮಾತ್ರ ನಾವು ಆಹಾರವನ್ನ, ಅಂದ್ರೆ ಸ್ಥೂಲ ಆಹಾರವನ್ನ ಏನ್ ಕೊಡ್ತೀವಿ,
ಸ್ಥೂಲ ಅಂದ್ರೆ ಇವಾಗ ರೊಟ್ಟಿ, ಚಪಾತಿ, ಪಲ್ಯ ಇಂಥದ್ದೇನು ಆಹಾರ ಕೊಡ್ತೀವಲ್ಲ, ಹೊಟ್ಟೆಯಲ್ಲಿ ಅರ್ಧ ಭಾಗ ಮಾತ್ರ ಇರ್ಬೇಕಂತೆ. ಇನ್ನು ಉಳಿದ ಅರ್ಧ ಭಾಗ ನೀರು ಮತ್ತು ಗಾಳಿಗೆ ಸ್ವಲ್ಪ ಅವಕಾಶ ಇರ್ಬೇಕಂತೆ. ಅಂಥವ್ರ ಆರೋಗ್ಯ ಮಾತ್ರ ಚೆನ್ನಾಗಿರುತ್ತಂತೆ. ನಾವು ಹೊಟ್ಟೆ ತುಂಬಾ ಬೇಯಿಸಿದ ಆಹಾರನೇ ತುಂಬ್ಕೊಂಡ್ಬಿಟ್ರೆ ಅದು ಜೀರ್ಣಕ್ಕೆ ಎಲ್ಲಿ, ನಾವು ಗಾಳಿ ತೂರ್ಲಿಕ್ಕೆ, ನೀರು ತೂರ್ಲಿಕ್ಕೆ ಜಾಗನೇ ಇಲ್ದಂಗೆ ಮಾಡ್ಬಿಟ್ರೆ ಅದು ಎಲ್ಲಿಂದ ಜೀರ್ಣ ಆಗ್ಬೇಕು? ಸೊ ಅವಾಗ ನಮಗೆ ಪ್ರತಿದಿನ ಕಿಡ್ನಿಗೆ ಅದು ಭಾರವಾಗಿ ಆಗಿ, ಹೀಗೆ ನಾವು ಮಾಡ್ತಾ ಹೋದಾಗ ಬಹಳಷ್ಟು ಜನರು ಕಿಡ್ನಿ ಫಂಕ್ಷನ್ ಸ್ಲೋ ಆಗ್ತಾ ಹೋಗುತ್ತೆ. ಕಿಡ್ನಿಗೆ ಹೊರೆ ಆಗಿ ಆಗಿ ಅದು ಜೀರ್ಣಕ್ರಿಯೆಯಲ್ಲಿ ಕುಂಠಿತಗೊಳ್ತಾ ಹೋಗಿ ಕಿಡ್ನಿ ಸಮಸ್ಯೆಯನ್ನ ಸಾಕಷ್ಟು ಜನ ಇವತ್ತು ಅನುಭವಿಸ್ತಾ ಇರ್ತಾರೆ. ಬರೀ ಆಹಾರ ಒಂದೇ ಅಲ್ಲ, ಅವ್ರು ಬೇರೆ ಬೇರೆ ದುಶ್ಚಟಗಳಿಗೂ ಕೂಡ ಕಾರಣ ಆಗಿರ್ತಾರೆ. ಅದು ಬೇರೆ ವಿಷಯ. ಇಲ್ಲಿ ಆಯುರ್ವೇದದಲ್ಲಿ ನಾವು ಈ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಇನ್ನು ಆಹಾರದ ಮೂಲ ಮತ್ತು ಮೊತ್ತ, ಇನ್ನು ಆಹಾರದ ಗುಣಮಟ್ಟವು ತುಂಬಾ ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಆಹಾರವನ್ನ ನಾವು ಸೇವಿಸುವಂತ ಆಹಾರದಲ್ಲಿ ಕ್ವಾಲಿಟಿ ಮುಖ್ಯ. ಎಷ್ಟು ವಿಟಮಿನ್ಸ್ ಇದೆ, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇದೆ ಅಲ್ವಾ? ಬರೀ ನಾವು ಬಾಯಿ ರುಚಿಗಾಗಿ ಬರೀ ಹುರಿದು ಎಲ್ಲಾನು ತಿಂದ್ಬಿಟ್ರೆ ಅಲ್ವಾ, ಸೊ ಅದು ನಮಗೆ ಯಾವ್ಯಾವ ಪಾರ್ಟ್ಸ್ ಅಲ್ಲಿ ಎಷ್ಟೆಷ್ಟು ಬೇಕು ವಿಟಮಿನ್ಸ್ ಅದೆಲ್ಲ ಸಿಗಲ್ಲ ನಾವು ಬಾಯಿ ರುಚಿ ನೋಡ್ತಾ ಹೋದಾಗ. ಸೊ ಹಾಗಾಗಿ ಇದನ್ನು ಕೂಡ ಗಮನಿಸಬೇಕು ಅಂತ ಆಯುರ್ವೇದ ತಜ್ಞರು ಹೇಳ್ತಾರೆ. ಹೀಗೆ ಒಬ್ರು ಋಷಿಗಳು ಕೇಳ್ತಿರ್ತಾರೆ, ಆರೋಗ್ಯ ಯಾರ್ದು ಚೆನ್ನಾಗಿರುತ್ತೆ ಅಂತ ಒಂದು ಪಕ್ಷಿ ಕೇಳ್ತಾ ಇರ್ತಾರಂತೆ. ಗಿಡದಲ್ಲಿ ಕೂತಿರುತ್ತಂತೆ ಒಂದು ಪಕ್ಷಿ. ಆ ಪಕ್ಷಿ ಹೇಳ್ತಿರುತ್ತಂತೆ, ಹಿತ ಮಿತ ಋತು, 3 ಹೇಳ್ತಿತ್ತಂತೆ. ಅಂದ್ರೆ ಯಾರು ಹಿತವಾಗಿ ಸೇವಿಸ್ತಾರೆ ಅಂದ್ರೆ ಹಿತ ಇರ್ಬೇಕು, ನಾವು ತೆಗೆದುಕೊಂಡಂತ ಆಹಾರದಲ್ಲಿ ಸಾತ್ವಿಕ ಇರ್ಬೇಕು, ಸಾತ್ವಿಕತೆ ಇರಬೇಕು. ನಾವು ಹೆಂಗೆಂಗೋ ಎಷ್ಟೆಷ್ಟೋ ಖಾರ ಉಪ್ಪು ಜಾಸ್ತಿ ಹಾಕಿ ಹೆಂಗೆಂಗೋ ಕುದಿಸಿ ತಿಂದ್ಬಿಟ್ರೆ ಅವಾಗ ನಮ್ಮ ಆರೋಗ್ಯ ಕೆಡ್ತೈತಿ. ಮತ್ತು ರುಚಿಯಾದ ಸಾತ್ವಿಕ ಆಹಾರವನ್ನೇ ತೆಗೆದುಕೊಳ್ತೀವಪ್ಪ ನಾವು, ಸೊ ಅದನ್ನು ಲಿಮಿಟ್ ಮೀರಿ ತಗೊಂಡ್ಬಿಟ್ರೆ ಅಲ್ಲೂ ಕೂಡ ಆರೋಗ್ಯ ಕೆಡೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಮಿತ ಇರಬೇಕು, ಲಿಮಿಟ್ ಇರಬೇಕು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಮುಂದೆ ಹೇಳ್ತಾರೆ, ಋತುಮಾನಕ್ಕೆ ಅನುಸಾರವಾಗಿ, ಆಯಾ ಋತುಮಾನಕ್ಕೆ ಅನುಸಾರವಾಗಿ ನಮ್ಮ ಆಹಾರದಲ್ಲಿ ಬದಲಾವಣೆಯನ್ನು ಕೂಡ ನಾವು ಮಾಡ್ಕೋಬೇಕು. ಯಾವಾಗ್ಲೂ ನಮ್ಮ ಶರೀರಕ್ಕೆ ಒಂದೇ ರೀತಿ ಆಹಾರವನ್ನ ನಾವು ಹಾಕ್ತಾ ಹೋದಾಗ ಶರೀರ ಅಂತ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಯಾಕಂದ್ರೆ ಶರೀರವೂ ಕೂಡ, ಶರೀರದ ಗುಣಧರ್ಮ ಹೇಗಿರುತ್ತಂದ್ರೆ ಎಲ್ಲಾ ಋತುಮಾನಗಳಿಗೆ ಅದರದ್ದೇ ಆದ ಗುಣಧರ್ಮ ಇರುತ್ತೆ. ಆಯಾ ಕಾಲಕ್ಕೆ ತಕ್ಕಂತಹ ಆಹಾರವನ್ನ ಸೇವನೆ ಮಾಡುವಾಗ ನಾವು ಬದಲಾವಣೆ ಮಾಡ್ತಾ ಹೋದಾಗ ಅದು ನಮಗೆ ಆರೋಗ್ಯವನ್ನ ತಂದುಕೊಡುತ್ತೆ. ಇನ್ನ ಮೂಲ ಆಯ್ತು, ಮೊತ್ತ ಆಯ್ತು, ಗುಣಮಟ್ಟ ಆಯ್ತು. ಇನ್ನು ಆಹಾರ ತೆಗೆದುಕೊಳ್ಳುವಂತ ವಿಧಾನ ಅಂದ್ರೆ ಏನಪ್ಪ ಇದು? ವಿಧಾನ ಅಂದ್ರೆ ಎಲ್ಲರೂ ಬಾಯಲ್ಲೇ ತಾನೇ ತಿನ್ನೋದು ಆಹಾರವನ್ನ ಅಂತ ನಾವು ಅನ್ಕೋಬಹುದು. ಆದ್ರೆ ವಿಧಾನ ಅಂದ್ರೆ ನಾವು ಯಾವ ರೀತಿ ತಗೊಳ್ತೀವಿ. ನಾವು ಇವಾಗೆಲ್ಲೋ ಪ್ರಸಾದ ಸೇವನೆ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ರಿ. ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ಏನ್ ಮಾಡ್ತೀವಿ, ನಮ್ಮ ಆತ್ಮೀಯರು ಸಂಬಂಧಿಕರ ಜೊತೆ ಮಾತಾಡ್ತಾ ನಿಧಾನಕ್ಕೆ ತಗೊಳ್ತಿರ್ತೀವಿ, ಅಲ್ಲಿ ಹೆಚ್ಚು ತಗೊಂಡ್ಬಿಡ್ತೀವಿ. ಆದ್ರೆ ಇಲ್ಲಿ ಆಯುರ್ವೇದದಲ್ಲಿ ಹೇಳೋದು, ಆಹಾರ ಸೇವನೆ ಮಾಡ್ತಾ ಇರ್ಬೇಕಾದ್ರೆ ಯಾವಾಗ್ಲೂ ಪ್ರಸಾದ ಸೇವನೆ ಮಾಡುವಾಗ ಒಂದು ಪ್ರಶಸ್ತವಾದ ಸ್ಥಳ ಇರಬೇಕು. ಆಹಾರ ತೆಗೆದುಕೊಳ್ಳುವಂತ ಜಾಗ ಸ್ವಚ್ಛವಾಗಿರ್ಬೇಕು. ಮತ್ತು ಆಹಾರ ಸೇವನೆ ಮಾಡುವಾಗ ತೆಗೆದುಕೊಳ್ತಿರ್ತೀವಲ್ಲ, ಚೆನ್ನಾಗಿ ಬಾಯಲ್ಲೇ ಜೀರ್ಣ ಆಗಿರ್ಬೇಕು. ಅದೆಲ್ಲ ರಸ ಆಗಿ ಒಳಗಡೆ ನುಂಗ್ಬೇಕು. ಅವಾಗ ನಮಗೆ ಹೆಚ್ಚು ಆಹಾರ ಬೇಕಾಗೋದಿಲ್ರಿ. ನಾವು ಏನ್ ಮಾಡ್ತಿರ್ತೀವಿ, ಮಾತಾಡ್ತಾ ಅಥವಾ ಏನೋ ಗೆಜೆಟ್ಸ್ ನೋಡ್ತಾ ಅಥವಾ ಟಿವಿ ನೋಡ್ತಾ ಏನೋ ಸಂಗೀತ ಕೇಳ್ತಾ ನಾವು ಪ್ರಸಾದ ಸೇವನೆ ಮಾಡಿದಾಗ ಚೆನ್ನಾಗಿ ಜೀರ್ಣ ಕೂಡ ಮಾಡಲ್ಲ ಬಾಯಲ್ಲಿ. ಅದೇ ರೀತಿ ಸೇವಿಸುವಾಗ ಆಹಾರ ಹೆಚ್ಚು ಕೂಡ ಸೇವನೆ ಮಾಡ್ಬಿಡ್ತೀವಿ. ಸೊ ನಮಗೆ ಗೊತ್ತೇ ಆಗೋದಿಲ್ಲ, ಹೊಟ್ಟೆ ತುಂಬಿರೋದೇ ಗೊತ್ತಾಗಲ್ಲ. ಇಂಥ ಇವು ಸಣ್ಣ ವಿಷಯನೇ, ಆದ್ರೆ ದಿನಂಪ್ರತಿ ಯಾರು ಪ್ರಾಕ್ಟೀಸ್ ಮಾಡ್ತಾರೆ, ರೆಗ್ಯುಲರ್ ಯಾರು ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ಆರೋಗ್ಯ ಹೆಚ್ಚು ಚೆನ್ನಾಗಿ ಉಳಿಯುತ್ತೆ, ಬ್ಯಾಲೆನ್ಸ್ ಇರುತ್ತೆ. ಅಂದ್ರೆ ಜೀರ್ಣಕ್ರಿಯೆ ಅವ್ರು ಚೆನ್ನಾಗಿರುತ್ತೆ. ಇವಾಗ ನಾವು ಹೆಂಗೆಂಗೋ ಫಾಸ್ಟ್ ಆಗ್ತೀನಿ, ಇವಾಗ ನೋಡ್ರಿ ಎಲ್ಲೋ ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ರಿ, ಜಾಬ್ಗೆ ಹೋಗ್ಬೇಕು, 9 ಗಂಟೆಗೆಲ್ಲ ಆಫೀಸಲ್ಲಿ ಇರ್ಬೇಕು. 9 ಗಂಟೆಗೆ ಆಫೀಸಲ್ಲಿ ಇರ್ಬೇಕಂದ್ರೆ ನಾವು ಒಂದು 15 ನಿಮಿಷ ದಾರಿ ಅಂದ್ರೆ ನಾವು ಮನೆ ಒಂದು 20 ನಿಮಿಷ ಆದ್ರೂ ಮೊದಲು ಬಿಡ್ಬೇಕು. ಸೊ 20 ನಿಮಿಷ ನಮ್ದಲ್ಲ,
ಇನ್ನು ಉಳಿದ ಸಮಯದಲ್ಲೇ ನಮ್ ದಿನಚರಿ ಮುಗಿಸ್ಕೋಬೇಕು, ಮನೆ ಕೆಲಸ ಮುಗಿಸ್ಕೋಬೇಕು. ನಾವು ಪ್ರಸಾದ ಸೇವನೆಗೂ ಸಮಯ ಇಡಬೇಕು. ನಾವು ಪ್ರಸಾದ ಸೇವನೆ ಮಾಡೋದಕ್ಕೆ ಸಮಯ ಇಟ್ಕೊಳಂಗಿಲ್ರಿ. ಒಂದ್ 5 ನಿಮಿಷ ಇದ್ದಾಗ ಪಟ ಪಟ ನಿಂತ್ಕೊಂಡೇ ತಿಂದು ಹೋಗ್ತಿರ್ತಾರೆ ಕೆಲವೊಬ್ರು. ರೊಟ್ಟಿ ಸುಳಿ ಸುತ್ಕೊಂಡು ತಿನ್ಕೊಂಡು ಹೋಗ್ಬಿಡ್ತಾರೆ, ಚಪಾತಿ ಸುಳಿ ಸುತ್ಕೊಂಡು ತಿನ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಇನ್ನೇನೋ ಕೆಲಸ ಮಾಡ್ತಾ ತಿಂತಾ ಓಡಾಡ್ತಾ ತಿಂದು ಮುಗಿಸ್ಕೊಂಡು ಹೋಗ್ತಿರ್ತಾರೆ. ಸೊ ಇಂತಹ ಅಭ್ಯಾಸಗಳು ನಾವು ನಿಜವಾಗ್ಲೂ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಏನಾದ್ರೂ ನಮಗೆ ಆಸೆ ಇದ್ರೆ ಇಂತಹ ಒಂದು ಏನು ಅಭ್ಯಾಸಗಳಿರ್ತಾವಲ್ಲ, ಇಂಥ ಅಭ್ಯಾಸಗಳನ್ನ ನಾವು ಬಿಡಬೇಕು. ಅಂದ್ರೆ ಯಾವಾಗ್ಲೂ ಪ್ರಸಾದ ಸೇವನೆ ಕೂತ್ಕೊಂಡೇ ಮಾಡ್ಬೇಕು, ನಿಧಾನವಾಗಿ ಮಾಡ್ಬೇಕು, ಅದನ್ನ ಅನುಭವಿಸ್ಬೇಕು, ಅದರಲ್ಲಿ ಇರ್ತಕ್ಕಂಥ ರುಚಿಯನ್ನ ಅನುಭವಿಸಿ ಸೇವನೆ ಮಾಡ್ಬೇಕು. ಇವೆಷ್ಟು ವಿಷಯಗಳನ್ನ ನಾವು ನಿರಂತರವಾಗಿ ಅಭ್ಯಾಸ ಮಾಡಿದವ್ರಿಗೆ ಏನು ಆರೋಗ್ಯ ಯಾವಾಗ್ಲೂ ಚೆನ್ನಾಗಿರುತ್ತೆ. ಇಷ್ಟೇ ಮಾಡಿದ್ರೆ ಸಾಕಾ ಅಂತ ನಾವು ನೋಡಿದಾಗ ಇದೆಲ್ಲದರ ಜೊತೆಗೂ ನಾವೆಲ್ಲ ಏನ್ ಬಂದಿದ್ದೀವಿ ಇಲ್ಲಿ? ಉಪವಾಸಕ್ಕೆ ಬಂದಿದ್ದೀವಿ. ಈ ಉಪವಾಸವು ಕೂಡ ಇರ್ಲೇಬೇಕಾದ್ರ ಜೊತೆಗೆ ಉಪವಾಸ ಇದು ಯಾವತ್ತು ಈಗ ಹೆಂಗಂದ್ರೆ ನಾವು ಇವತ್ತು ಹುಟ್ಟಿದೀವಿ, ನಿಜ ಇದೀವಿ, ಬದುಕಿದೀವಿ, ಇವತ್ತು ನಾ ಮಾತಾಡ್ತಿದ್ದೀರಿ ಅಂದ್ರೆ ಎಷ್ಟು ಸತ್ಯ, ಆ ಉಪವಾಸವು ಕೂಡ ಅಷ್ಟೇ ಸತ್ಯ. ಅದನ್ನ ನಾವು ಮಾಡ್ಲೇಬೇಕು. ನಾನ್ ದಪ್ಪ ಆಗ್ಲಿ, ಸಣ್ಣ ಆಗ್ಲಿ, ಆರೋಗ್ಯವಾಗಿರ್ಲಿ, ಆರೋಗ್ಯ ಕೆಡ್ಲಿ, ತುಂಬಾ ಸಂತೋಷವಾಗಿರ್ಲಿ, ಯಾವತ್ತೂ ಕೂಡ ಉಪವಾಸವನ್ನ ನಾವು ಬಿಡಬಾರ್ದು. ಯಾಕಂದ್ರೆ ಉಪವಾಸವು ನಮಗೆ ನಮ್ಮ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ನಮ್ಮ ವ್ಯಕ್ತಿತ್ವದ ಸುಧಾರಣೆಗೆ, ನಮ್ಮ ಸಂತೋಷಕ್ಕೆ, ನಮ್ಮ ಆನಂದಯುತ ಬದುಕಿಗೆ ಉಪವಾಸ ಬೇಕೇ ಬೇಕು. ಉಪವಾಸವು ನಮ್ಮೆಲ್ಲರ ಜೀವನದ ಒಂದು ಪಾರ್ಟ್ ಮಾಡ್ಕೋಬೇಕು. ನಾವು ಪಾರ್ಟ್ ಮಾಡ್ಕೋಬೇಕು. ಅದನ್ನ ನಾವು ಯಾವತ್ತೂ ಬಿಡಬಾರ್ದು. ಇವತ್ತು ಆಹಾರ ಸೇವನೆ, ಪ್ರಸಾದ ಸೇವನೆ ಬಿಡಬಹುದು, ಆದ್ರೆ ಉಪವಾಸ ಮಾತ್ರ ನಾವು ಬಿಡಬಾರ್ದು. ಅಂದಾಗ ಮಾತ್ರ ನಾವು ಆರೋಗ್ಯವಾಗಿರ್ಲಿಕ್ಕೆ, ಸಂತೋಷವಾಗಿ ಆನಂದದಿಂದ ಬದುಕ್ಲಿಕ್ಕೆ, ಅಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ನಮ್ಗೆ ಖುಷಿಯಾಗಿರಕ್ಕಾಗುತ್ತೆ. ನಮ್ಮ ದೇಹದಲ್ಲಿ ಯಾವ್ದಾದ್ರು ಒಂದು ಅಂಗಕ್ಕೆ ನೋವಾಗ್ಬಿಟ್ರೆ ಆಗ್ಲೇ ಶುರುವಾಗುತ್ತೆ. ಅದನ್ನೆಲ್ಲ ಸಂದೇಶ ತಗೊಂಡು ಮೆದುಳು ಹೋಗಿ ಕೊಟ್ಬಿಡತ್ತೆ ಅದು ನೋವು. ಎಲ್ಲಾದ್ರೂ ನೋವಾಗ್ಲಿ ಅಲ್ವಾ, ಎಲ್ಲರಿಗೂ ಅದೇ ಅನುಭವ ಆಗಿರುತ್ತೆ. ಹಾಗಾಗಿ ಆರೋಗ್ಯಕ್ಕೆ ನಾವು ಫಸ್ಟ್ ಪ್ರಯಾರಿಟಿ ಕೊಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.